ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ನೀವೆಲ್ಲರೂ ಇಷ್ಟಪಡ್ತಕ್ಕಂಥ ಮಕ್ಕಳಿರ್ಬೋದು ಅಥವಾ ದೊಡ್ಡವರಿರ್ಬೋದು, ಪ್ರತಿಯೊಬ್ಬರು ತಿನ್ನಬೇಕು ಅಂತ ಆಸೆ ಪಡ್ತಕ್ಕಂಥ ಬೆಣ್ಣೆ ಮುರುಕನ್ನ ಯಾವ ರೀತಿ ನಿಮ್ಮ ಮನೆಯಲ್ಲೇ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಇದು ಬೇಕ್ರಿಲಿ ಮಾಡೋ ಬೆಣ್ಣೆ ಮುರುಕು ಥರನೇ ಇರುತ್ತೆ. ಖಂಡಿತ ನಿಮಗೆ ಬೇಕ್ರಿಲಿ ಸಿಗ್ತಕ್ಕಂಥ ಬೆಣ್ಣೆ ಮುರುಕನ್ನ ರೀತಿಯಲ್ಲೇ ಒಂದು ಹದಕ್ಕೆ ನೀವು ರುಚಿನ ಪಡಿಬೋದು. ಹಾಗೆ ಬನ್ನಿ, ಈಗ ಬೆಣ್ಣೆ ಮುರುಕು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಬೆಣ್ಣೆ ಮುರುಕು ಮಾಡೋದಕ್ಕೋಸ್ಕರ ನಾವು ಮೊದಲಿಗೆ 2 ಕಪ್ನ ಅಳತೆಯ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ, 1 ಕಪ್ನ ಅಳತೆಯ ಕಡಲೆ ಹಿಟ್ಟು, ಹಾಗೆ 3 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ತೊಗೊಂಡಿದ್ದೀವಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ನಿಮಗೆ ಬೆಣ್ಣೆ ಮುರುಕು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಬೆಣ್ಣೆ ಮುರುಕು ಮಾಡೋದಕ್ಕೆ ಬೇಕಾದಂಥ ಹಿಟ್ಟನ್ನು ತಯಾರಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಮೊದಲಿಗೆ 2 ಕಪ್ನ ಅಳತೆಯ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ತೊಗೊಂಡಂಥ 1 ಕಪ್ನ ಅಳತೆಯ ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನೀವು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಉಪ್ಪನ್ನು ಸೇರಿಸಿ ನಾವು 3 ಟೇಬಲ್ ಸ್ಪೂನಷ್ಟು ಬೆಣ್ಣೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಕೈಯಲ್ಲೇ ಕಲಿಸೋದ್ರಿಂದ ನಿಮಗೆ ಕೈಗೆ ಬೆಣ್ಣೆ ಎಲ್ಲ ಅಂಟ್ಕೊಳ್ಳುತ್ತೆ. ಆದ ಕಾರಣ ನಾವು ಈ ರೀತಿಯಾದಂಥ ಒಂದು ವಿಸ್ಕರ್ನ ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ವಿಸ್ಕರ್ನ ಸಹಾಯದಿಂದ ನಾವು ಮಿಕ್ಸ್ ಮಾಡೋದ್ರಿಂದ ಬೆಣ್ಣೆ ಬಹಳ ಚೆನ್ನಾಗಿ ಬೆರ್ತೋಗುತ್ತೆ ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟಿನ ಜೊತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಬೆಣ್ಣೆ ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಚೆನ್ನಾಗಿ ಬೆರ್ತಿದೆ. ಈ ಸಂದರ್ಭದಲ್ಲಿ ನೀವು ಬೇಕಿದ್ರೆ ಸ್ವಲ್ಪ ಟೇಸ್ಟ್ ಮಾಡಿ, ಉಪ್ಪು ಹೆಚ್ಚು ಅಥವಾ ಕಡಿಮೆ ಬೇಕಿದ್ರೆ ಮಾಡ್ಕೋಬೋದು. ನಂತರ ನಾವೀಗ ಇದಕ್ಕೆ ನೀರು ಹಾಕಿ ಚಪಾತಿಗೆ ಕಲಿಸ್ದಂಗೆ ಕಲಿಸ್ಕೋಬೇಕಾಗತ್ತೆ ಹಿಟ್ಟನ್ನು. ನಾವಿಲ್ಲಿ ಮೊದಲಿಗೆ ಒಂದು 250 ml ನೀರನ್ನ ತೊಗೊಂಡಿದ್ದೀವಿ. ನಂತರ ನಾವು ಯಾವುದೇ ಕಾರಣಕ್ಕೂ ಒಟ್ಟಿಗೆ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬಾರ್ದು. ಈ ರೀತಿ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೀವೀಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಈ ಹದಕ್ಕೆ ಕಲಿಸಿದ್ದೀವಿ. ಈ ಒಂದು ಹದದವರೆಗೂ ನೀವು ಸಹ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಹಿಟ್ಟನ್ನು ಕಲಿಸಾದ ನಂತರ ನಾವು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಸೇರಿಸಿ ಸ್ಟವ್ ಹಚ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈ ಎಣ್ಣೆ ಬಿಸಿ ಆಗ್ತಕ್ಕಂಥ ಸಮಯದಲ್ಲಿ ನಾವು ಕಲಿಸಂಥ ಹಿಟ್ಟನ್ನು ಚಕ್ಲಿ ಒಳಗೆ ಸೇರಿಸ್ಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು 2 ರೀತಿಯಾದಂಥ ಬಿಲ್ಲೆನ ತೊಗೊಂಡಿದ್ದೀವಿ. ಈ ರೀತಿಯಾಗಿ ಸ್ಟಾರ್ ಇರ್ತಕ್ಕಂಥ ಬಿಲ್ಲೆನ ನೀವು ತೊಗೋಬೇಕಾಗುತ್ತೆ. ನಾವಿಲ್ಲಿ ಒಂದೇ ಒಂದು ಸ್ಟಾರ್ ಇರ್ತಕ್ಕಂಥ ಬಿಲ್ಲೆನ ಉಪಯೋಗಿಸಿ ಬೆಣ್ಣೆ ಮುರುಕನ್ನು ತಯಾರು ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಬಿಲ್ಲೆನ ಸೇರಿಸಾದ ನಂತರ ನಾವು ಚಕ್ಲಿ ಹೊಳ್ಳಿಗೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಈಗಿಲ್ಲಿ ಎಣ್ಣೆನೂ ಸಹ ಬಿಸಿಯಾಗಿದೆ. ನಾವಿಲ್ಲಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಂಡಿದ್ವಿ. ಅತಿ ಹೆಚ್ಚು ಬಿಸಿಯಾಗಿ ಕಾಯಿಸ್ಕೊಳ್ಳೋದು ಬೇಕಿಲ್ಲ. ಯಾಕೆಂದರೆ ಬಿಸಿಯಾಗಿ ಕಾಯಿಸಿದ್ರೆ ನಿಮಗೆ ಬೆಣ್ಣೆ ಮುರುಕು ಹಾಕಿದ ತಕ್ಷಣ ಜಲ್ದಿ ಕಲರ್ ಬಂದುಬಿಡುತ್ತೆ, ಮೇಲೆ ಮಾತ್ರ ಬೇಯುತ್ತೆ, ಒಳಗಡೆ ಬೇಯೋಲ್ಲ. ಆದ ಕಾರಣ ನೀವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಮತ್ತು ಫ್ಲೇಮ್ನೂ ಅಷ್ಟೇ ನೀವು ಮೀಡಿಯಮ್ಗೂ ಮತ್ತು ಲೋಗೂ ಮಧ್ಯೆ ಇಟ್ಕೊಂಡು ನೀವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಬಿಸಿಯಾಗಿರ್ತಕ್ಕಂಥ ಎಣ್ಣೆಗೆ ನಾವು ಚಕ್ಕಲಿ ಒಳ್ಳಿನ ಸಹಾಯದಿಂದ ನೀಟಾಗಿ ಬೆಣ್ಣೆ ಮುರುಕನ್ನ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ನಿಮಗೆ ಹಾಕಿದ ತಕ್ಷಣ ನೊರೆ ಬರುತ್ತೆ. ಈ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು, ಆವಾಗಲೇ ನಿಮಗೆ ಒಳಗಡೆ ಎಲ್ಲ ಬೆಂದಿದೆ ಅಂತ. ಇಂಥ ಒಂದು ಸಂದರ್ಭದಲ್ಲಿ ನೀವು ಎಣ್ಣೆ ಹೆಚ್ಚು ಬಿಸಿ ಇದ್ದೇನಾದ್ರು ನೀವು ಡೀಪ್ ಫ್ರೈ ಮಾಡಿಕೊಂಡ್ರೆ ಬೇಗ ಮೇಲೆ ಬೆಂದುಬಿಡುತ್ತೆ ಅಥವಾ ಡೀಪ್ ಫ್ರೈ ಆಗುತ್ತೆ, ಒಳಗಡೆ ಹಾಗೆ ಹಸಿಯಾಗಿರುತ್ತೆ. ಆದ ಕಾರಣ ನೀವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಆಗ ಒಳಗೆ ಹೊರಗೆ ಎಲ್ಲ ಕಡೆಯೂ ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ. ಈಗ ನೀವು ನೋಡ್ತಾ ಇದ್ರೆ ನಾವು ಲೋ ಫ್ಲೇಮಲ್ಲೇ ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೊರೆನೂ ಸಹ ಕಡಿಮೆ ಆಗಿದೆ. ನಾವೀಗ ಎಣ್ಣೆಯಿಂದ ಹೊರತೆಗಿತಾ ಇದ್ದೀವಿ. ಈಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಮುರುಕು ತಯಾರಾಗಿದೆ ಅಂತ. ಅವತ್ತೇ ತಿನ್ನೋದಾದರೆ ಈ ಒಂದು ಮಟ್ಟದವರೆಗೂ ನೀವು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಅಥವಾ ನೀವು ನೆಕ್ಸ್ಟ್ ಡೇಗೂ ಇಡ್ತೀನಿ ಅನ್ನೋದಾದರೆ ಇನ್ನೂ ಸ್ವಲ್ಪ ಹೆಚ್ಚು ಕಲರ್ ಬರೋ ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವೆಷ್ಟು ಚೆನ್ನಾಗಿ ಕಲರ್ ಬರೋ ಹಾಗೆ ಡೀಪ್ ಫ್ರೈ ಮಾಡ್ಕೊಳ್ತೀರಾ ಅಷ್ಟು ನೀವು ಹೆಚ್ಚು ದಿನಗಳ ಕಾಲ ಇಡ್ಬೋದು. ಮತ್ತು ಇನ್ನು ಉಳಿದಂಥ ಹಿಟ್ಟನ್ನು ಸಹ ನಾವು ಇದೇ ರೀತಿಯಾಗಿ ಎಣ್ಣೆಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತೀವಿ. ಓಕೆ ವೀಕ್ಷಕರೇ, ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಗರಿಯಾದಂತಹ ರುಚಿಯಾದಂತಹ ಮನೆಯಲ್ಲೇ ಮಾಡಿದಂತಹ ಬೆಣ್ಣೆ ಮುರುಕು ಸಿದ್ಧವಾಗಿದೆ.
ಹೆಚ್ಚು ರುಚಿ ಅನ್ನೋದಕ್ಕಿಂತ ಹೆಚ್ಚು ಶುಚಿಯಾಗಿದೆ. ಯಾಕೆಂದರೆ ಅಲ್ಲಿ ನಿಮಗೆ ಬಹಳ ಅಂದರೆ ಬಹಳ ಗರಿಗರಿಯಾಗಿ ಸಿಗುತ್ತೆ. ಕಾರಣ ಅವರು ವನಸ್ಪತಿ ಅಂದರೆ ಡಾಲ್ಡನ್ ಹಾಕಿ ಉಪಯೋಗಿಸಿ ಮಾಡೋದ್ರಿಂದ ನಿಮಗೆ ಹೆಚ್ಚು ಕ್ರಿಸ್ಪಿನೆಸ್ ಸಿಗುತ್ತೆ. ಖಂಡಿತ ಆ ಕ್ರಿಸ್ಪಿನೆಸ್ಸು ನಿಮಗೆ ಇಲ್ಲಿ ಸಿಗಲ್ಲ, ಆದರೆ ಮನೆ ಮಟ್ಟಕ್ಕೆ ನಮಗೆ ಕ್ರಿಸ್ಪಿನೆಸ್ಸು ಖಂಡಿತ ಸಿಗುತ್ತೆ. ನಿಮ್ಗೆ ಅದೇ ಕ್ರಿಸ್ಪಿನೆಸ್ ಬೇಕಂದರೆ ನೀವು ಬೇಕಾದ್ರೆ ಬೆಣ್ಣೆ ಬದಲು ನೀವು ಡಾಲ್ಡಾನ ಉಪಯೋಗಿಸ್ಕೋಬೋದು. ಹಾಗೆ ನೋಡ್ಕೊಂಡ್ರಲ್ಲ ಯಾವ ರೀತಿ ಮನೇಲೇ ಬೆಣ್ಣೆ ಮುರುಕು ಮಾಡೋದು ಅಂತ. ನಾನು ಹೇಳಿದಂಥ ಟಿಪ್ಸ್ನ ಫಾಲೋ ಮಾಡಿ, ಹಾಗೆ ನೀವು ಸಹ ಭಾಳ ಚೆನ್ನಾಗಿ ಬೆಣ್ಣೆ ಮುರುಕನ್ನ ಮಾಡ್ಬೋದು. ಮತ್ತು ನೀವು ಇನ್ನೊಂದು ಮುಖ್ಯವಾದ ವಿಚಾರ ಗಮನಿಸಬೇಕಾದಂಥ ಅಂಶ ಏನಂದರೆ, ನೀವು ಒಮ್ಮೆಲೆ ಮೊದಲನೇ ಬಾರಿಗೆ ಬಾಣಲಿ ತುಂಬ ಡೀಪ್ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪನೇ ಮಾಡ್ಕೊಳ್ಳಿ. ಆಗ ನಿಮ್ಗೆ ಗೊತ್ತಾಗುತ್ತೆ ಎಣ್ಣೆ ಯಾವುದಕ್ಕೆ ಕಾದಿದೆ, ನಾವು ಯಾವುದಕ್ಕೆ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ 2ನೇ ಅಥವಾ 3ನೇ ಬ್ಯಾಚಲ್ಲಿ ನೀವು ನೀಟಾಗಿ ಬಾಣಲಿ ತುಂಬ ಹಾಕಿ ಡೀಪ್ ಫ್ರೈ ಮಾಡ್ಕೋಬೋದು. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಬೆಣ್ಣೆ ಮುರುಕು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೆ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.